ಯಾಕ್ಲಾ ನಾನಿಲ್ಲಿದ್ರೆ ನಿಂಗೇನಾದ್ರೂ ಕಷ್ಟವಾ? ಹಂಗಲ್ಲ ಮಮ್ಮಿ, ನೀನು ಇಲ್ಲೇ ಸೇರ್ಕೊಬಿಟ್ರೆ ನಮ್ಮನೆ ಕಾಲಿದ್ದಂಗೆ ಆಯ್ತದಲ್ವಾ, ಅದಕ್ಕೆ ಕೇಳ್ದೆ. ಪುಟ್ಟಕ್ಕ ಯಾವಾಗ ಹೋಗು ಅಂತ ಹೇಳ್ತಾಳೋ ಆವಾಗಲೇ ನಾನು ಹೋಯ್ತೀನಿ. ಅಯ್ಯೋ, ನಾನು ಯಾಕೆ ಹೋಗು ಅಂತ ಹೇಳ್ತೀನಿ? ನಿಂಗೆ ಎಲ್ಲಿವರೆಗೂ ಇಲ್ಲಿರಬೇಕು ಅನಿಸ್ತದೋ ಅಲ್ಲಿವರೆಗೂ ಇರು, ಸಾಕು ಅನಿಸ್ದಾಗ ಹೋದ್ರಾಯ್ತು. ಅಲ್ಲ, ನಾನೇ ನಿನ್ನ ತಲೆ ಮೇಲೆ ಹೊತ್ಕೊಂಡಿದ್ದೀನಿ. ಸರಿ ಪುಟ್ಟಕ್ಕ. ಅವ ನಿಂತವ ಹೊಸಿ ಮಾತಾಡಬೇಕಿತ್ತು, ಮಾತಾಡ್ಲಾ? ಇದೆಯೋ ನಾವು ಹಿಂಗೆ ಕೇಳ್ತೀಯಾ? ಅದೇನು ಮಾತಾಡ್ಬೇಕು, ಮಾತಾಡು. ಅಯ್ಯೋ ಸಾನಾ, ನನ್ನಿಂದ ನಿಂಗೆ ಯಾವ ತೊಂದರೆನೂ ಆಗಕ್ಕಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿರ್ತೇನೆ. ಸಾನಾ, ನೀನು ಹೇಳವೆ. ಅದೇ ಕಣವ, ಊರಿಂದ ಬಂದಿದ್ದೀರನ್ನ ಹೇಳುತ್ತಲ್ಲ, ರೈಲ್ವೆ ಕ್ಯಾಂಟೀನ್ ಸರ್ವಿಸ್ ಗುತ್ತಿಗೆ ಕರೆದವ್ರೆ, ಅದನ್ನ ಹಾಕಕ್ಕೆ ಬಂದೀವ್ನಿ ಅಂತ. ಓಹೋ, ಇವಳೇನು ಆ ಟೆಂಡರ್ ವಿಷಯನ ಬಿಡೋಂಗೆ ಕಾಣ್ತಿಲ್ವಲ್ಲ. ಅರ್ಜಿ ಹಾಕೋತಿನ ಹತ್ರ ಬತ್ತೈತೆ, ಅದಕ್ಕೆ ಅಂತ ಕೆಲವೊಂದು ನಿಯಮಗಳವೆ. ಅದಕ್ಕೆಲ್ಲ ನೀನು ಸಹಾಯ ಮಾಡಿದ್ರೆ ನಾವು ಅದನ್ನ ತಕ್ಕೋಬೋದು ಕಣವ. ಪುರ್ಸಿ, ಆ ಪೇಪರ್ಗಳನ್ನೆಲ್ಲ ತಕೊಂಬ ಹೋಗ್ಲಾ, ತಂದ್ಬಿಟ್ಟು ಅವನ ಮುಂದೆ ವಾದು. ಸರಿ ಅಕ್ಕ. ಪುರ್ಸಿ ತಡಿ ನೋಡವಿ, ಈ ಗುತ್ತಿಗೆ ತಗೊಳ್ಳೋ ಇಸಿದಾಗೆ ನಾನು ಕೆಲವ್ರನ್ನ ವಿಚಾರಿಸಿದ್ದೀನಿ. ನನಗೂ ವಿಷಯಗಳು ಗೊತ್ತಾಗವೆ. ಈ ಸರ್ಕಾರದ ಗುತ್ತಿಗೆ ತಗೋಬೇಕು ಅಂದರೆ ಕನಿಷ್ಠ ಏನಿಲ್ಲ ಅಂದರೂ ಹೋಟ್ಲ್ ನಡೆಸಿದ್ದು ಒಂದು 5 ವರ್ಷ ಆದರೂ ಅನುಭವ ಇರಬೇಕು. ವರ್ಷಕ್ಕೆ 20 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರಬೇಕು. ಆ ಹೋಟ್ಲ್ ಮೇಲೆ ಏನೂ ಕೇಸ್ಗಳು ಇರಬಾರ್ದು. ಈ ಎಲ್ಲ ಕಾನೂನುಗಳವೇ. ಅವ ಒಂದೇ ಒಂದ್ಕಿತ ಪ್ರಯತ್ನ ಮಾಡಿ ನೋಡ್ತೀನಿ. ಈ ಇಸಿವಾಗಿ ಇನ್ನೇನು ಮಾತಾಡೋದು ಬೇಡ ಸಾನಾ, ಇದನ್ನಿಲ್ಲೇ ಕೈ ಬಿಟ್ಬಿಡು. ಅವ ಅಕ್ಕ ಈ ಟೆಂಡರ್ ತಗೋಬೇಕು ಅಂತ ಸ್ಯಾನೆ ಆಸೆ ಮಾಡಿಕೊಂಡವಳವ. ಆಸೆಗಿಂತಲೂ ನೆಮ್ಮದಿಯಾಗಿ ಬದುಕೋದು ಮುಖ್ಯ. ಈ ಗುತ್ತಿಗೆ ಪತ್ತಿಗೆ ಎಲ್ಲ ಬೇಡ. ಅಲ್ಲ ಕಣವ, ಇದ್ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅದನ್ನ ನಾವು ತಕೊಂಡ್ರೆ ದೊಡ್ಡ ಸಾಧನೆ ಮಾಡ್ದಂಗೆ. ಇದನ್ನು ತಗೊಳ್ಳೋದ್ರಿಂದ ಸಾಧನೆಗಿಂತಲೂ ಸಮಸ್ಯೆಗಳೇ ಹೆಚ್ಚು. ಈ ಗುತ್ತಿಗೆ ಕಳ್ಕೊಂಡು ಆ ವೈಭವು ಈಗಲೇ ಶಾನ ಕೋಪದಾಗ ಅವನೇ. ಅದೇ ಗುತ್ತಿಗೆ ನೀನು ತಕೊಂಡ್ರೆ ನಿನ್ನ ಅವ್ನು ಸುಮ್ಮನೆ ಬಿಡ್ತಾನಾ?